ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಗಾಯಗೊಂಡಿರುವ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಅಂತ ಒಂದು ಸಿನಿಮಾದ ಡೈಲಾಗ್ನ ಯಾಕೆ ಈ ಕ್ಷಣದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಕೊಹ್ಲಿ 2 ಮ್ಯಾಚ್ ಡಕೌಟ್ ಆಗಿರ್ಬೋದು, ಆದರೆ ಇಷ್ಟು ಬ್ಯೂಟಿಫುಲ್ಲಾಗಿ ಕಮ್ಬ್ಯಾಕ್ ಆಗ್ತಾರೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅವರೊಂಥರ ಫಿನಿಕ್ಸ್ ಹಕ್ಕಿ ಇದ್ದ ಹಾಗೆ ಬೆಂಕಿಯಲ್ಲಿ ಬಿದ್ದರೂ ಕೂಡ ಎದ್ದು ಬರ್ತಾನೆ ಇರ್ತಾರೆ. ನೋಡಿ, RCB ವರ್ಸಸ್ KKR ಮ್ಯಾಚ್ನಲ್ಲಿ ಕೊಹ್ಲಿ ಅಬ್ಬರಿಸಿದ್ದು ಕೂಡ ಹೀಗೇ. ಇಡೀ ಮ್ಯಾಚ್ನ ನಾನೊಬ್ಬನೇ ತೆಗೆದುಕೊಂಡು ಹೋಗ್ತೀನಿ, ಡೋಂಟ್ ವರಿ ಅಂತ ಒಂಟಿ ಸಲಗ ಥರ ಅವರೊಬ್ಬರೇ ನಿಂತ್ಕೊಂಡು ಗೆಲ್ಲಿಸಿದ್ದು. ಇನ್ನು KKRನ ಎಲ್ಲ ಬೌಲರ್ಸ್ಗಳನ್ನು ಕೂಡ ಶೇಕ್ ಮಾಡಿಬಿಟ್ರು. ಕೊಹ್ಲಿ ಅದಕ್ಕೆ ಆರಂಭದಲ್ಲಿ ಹೇಳಿದ್ದು ನಾನು, ಬೆಂಕಿ ಇದ್ದ ಹಾಗೆ ಅಂತ. ದುಶ್ಮನ್ ಟೀಮ್ಗಳು ಪೆಟ್ರೋಲ್ ಇದ್ದ ಹಾಗೆ, ದುಶ್ಮನ್ ಟೀಮ್ಗಳು ಜಾಸ್ತಿ ಆದಷ್ಟು ಕೂಡ ಕೊಹ್ಲಿ ಜಾಸ್ತಿ ಉರಿತಾನೆ ಇರ್ತಾರೆ. ಧಗ ಅನ್ನೋ ಮಾತನ್ನು ಹೇಳ್ತಾ ನೋಡಿ, ಸ್ಪೆಷಲ್ ಟ್ರೀಟ್ ಕೊಟ್ಟಿದ್ದು ವಿರಾಟ್ ಕೊಹ್ಲಿ ಕಡೆಯಿಂದ ಬೇಕಾಗಿದ್ದು ಆಟ ಇದೇನೆ. ಹಿಟ್ಟಾಡಿಸ್ಕೊಂಡು ಹೊಡೆದುಬಿಟ್ರು. 60 ಬಾಲ್ಗೆ 105 ರನ್, ನಾಟ್ಔಟ್ ಬ್ಯಾಟ್ಸ್ಮನ್ ಆಗಿ. ಬ್ಯೂಟಿಫುಲ್ 100ನಲ್ಲಿ 3 6 11 4 ಕೂಡ ಇನ್ಕ್ಲೂಡ್ ಆಗಿರೋದು, ಅದು ಕೂಡ 175 ಸ್ಟ್ರೈಕ್ ರೇಟ್ನಲ್ಲಿ. ಒಟ್ಟಾರೆಯಾಗಿ ಮ್ಯಾಚ್ ಒನ್ ಆ್ಯಂಡ್ ಓನ್ಲಿ ಕೊಹ್ಲಿ ಡೇ, ಕೊಹಿನೂರ್ ಡೇ ಅಂತಲೇ ಹೇಳಬಹುದು. ಈ ಮುಖಾಂತರವಾಗಿ ಆಲ್ಮೋಸ್ಟ್ KKR ಟೂರ್ನಿಮೆಂಟ್ನಿಂದ ಹೊರಗೆ ಬಿದ್ದುಬಿಡ್ತು. ನೋಡಿ ಹೇಗಿತ್ತು ಮ್ಯಾಚ್, ಏನಾಯಿತು, ಜೊತೆಗೆ ಹೈಲೈಟ್ಸ್ನ ಕಂಪ್ಲೀಟಾಗಿ ಚುಟುಕಾಗಿ ನೋಡ್ತಾ ಹೋಗೋಣ. ಕಳೆದ ಪಂದ್ಯದಲ್ಲಿ ಉಸಿರು ಬಿಗಿ ಹಿಡಿದು ಗೆದ್ದಿದ್ದು ರಾಯ್ಪುರ ಸ್ಟೇಡಿಯಂನಲ್ಲಿ. ಅದೇ ಜಾಗದಲ್ಲಿ ಮತ್ತೊಂದು ಅದ್ಭುತವಾದಂಥ ವಿಜಯ RCBಗೆ ಸಿಕ್ತು. IPL 2026 ಸೀಸನ್ನಲ್ಲಿ ಇದು 57ನೇ ಪಂದ್ಯ. 7 ಗಂಟೆ ಅಂದರೆ ಟಾಸ್ ವಿನ್ ಆಗಿ ಶುರುವಾಗಬೇಕಾಗಿದ್ದಂಥ ಮ್ಯಾಚ್ 7:15 ಶುರುವಾಗುತ್ತೆ ಅಂದ್ಕೊಂಡ್ವಿ, ಆದರೆ ಮಳೆ ಕಾಟ ಕೊಡಲಿಕ್ಕೆ ಶುರು ಮಾಡ್ತು. ಒಂದು ಟೆನ್ಷನ್ ಇನ್ನೊಂದು ಕಡೆ, ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ನಲ್ಲಿರ್ತಕ್ಕಂಥ ಕನಸು ಎಲ್ಲೋ ಒಂದು ಕಡೆ ಪಾಯಿಂಟ್ಸ್ ಶೇರ್ ಆಗಿಬಿಟ್ರೆ ಆ ಎಲ್ಲ ಡ್ರೀಮ್ಸ್ ಕೂಡ ಛಿದ್ರವಾಗಿಬಿಡುತ್ತಾ ಅಂದುಕೊಂಡಿದ್ವಿ. ಟೋಟಲಿ ಮ್ಯಾಚ್ ಶುರುವಾಯಿತು. ತಡ ಆದರೂ ಕೂಡ 8:45ಕ್ಕೆ ಮ್ಯಾಚ್ ಸ್ಟಾರ್ಟ್ ಆಯಿತು. ಟಾಸನ್ನು ಸೋತು ಬ್ಯಾಟಿಂಗ್ ಮಾಡಿದ್ದು KKR. ಟೋಟಲ್ 20 ಓವರ್ಗಳಲ್ಲಿ 5 ವಿಕೆಟನ್ನು ಕಳೆದುಕೊಂಡು 192 ರನ್ಗಳ ಬೃಹತ್ ರನ್ನನ್ನು ಗಳಿಸಿ RCBಗೆ ಸ್ವಲ್ಪ ಪ್ರೆಷರ್ ಕ್ರಿಯೇಟ್ ಮಾಡ್ತು. ಆದರೆ ಅಟ್ಯಾಕಿಂಗ್ RCB ಟೀಮ್ ಅಂದರೆ ಏನು ಸುಮ್ಮನೆ ಅಲ್ಲ, ಅದು ದೊಡ್ಡ ಮೊತ್ತ ಏನಲ್ಲ. ಆದರೂ ಕೂಡ ಕೆಲವೊಂದು ಸರಿ ಭಾಳ ಕ್ಲೋಸ್ ಆಗಿಬಿಡುತ್ತೆ ಮ್ಯಾಚು. ಕಳೆದ ಮ್ಯಾಚ್ನಲ್ಲಿ ಸಿಕ್ಕಂಥ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊನೆಯ ಮೂಮೆಂಟ್ವರೆಗೂ ಕೂಡ ಹೋಗಿದ್ದು. ಆ ಥರದ ಟೆನ್ಷನ್ ಇಲ್ಲದೇ ಇದ್ದರೂ ಕೂಡ ಕೊನೆಯ ಮೂಮೆಂಟ್ವರೆಗೂ ಕೂಡ ಮ್ಯಾಚನ್ನು ನೋಡಿಸ್ಕೊಂಡು ಹೋಯಿತು. ನೋಡಿ, ರೊಮಾರಿಯೋ ಶೆಫರ್ಡ್ ಮೊದಲು ಹೊರಗಿಡಬೇಕು ಅನ್ನೋ ಒತ್ತಾಯಕ್ಕೆ ಮ್ಯಾನೇಜ್ಮೆಂಟ್ ಕೂಡ ಮಣಿದಿದೆ ಅಂತ ಅನಿಸುತ್ತೆ. ಇವತ್ತು ಟಾಪ್ 11ನಲ್ಲಿ ಶೆಫರ್ಡ್ ಬದಲಿಗೆ ಡಫಿ ಹಾಕ್ಕೊಂಡಿದ್ರು. ಸುಯೇಶ್ ಶರ್ಮಾ ಬದಲಿಗೆ ವೆಂಕಟೇಶ್ ಅಯ್ಯರ್ ಜೊತೆ ಇಡೀ ಟೀಮ್ ಕಣಕ್ಕಿಳಿದಿದ್ದು ಇಂಟ್ರೆಸ್ಟಿಂಗ್ ಆಗಿತ್ತು. RCBಗೆ ಕೋಲ್ಕತ್ತಾ ಟೀಮ್ನಲ್ಲಿ ಕಾಟ ಕೊಟ್ಟಿದ್ದೇ ಒಂದು 3-4 ಜನ, ರಘುವಂಶಿ, ಗ್ರೀನ್ ಮತ್ತು ರಿಂಕು ಸಿಂಗ್ ಮಾತ್ರ. ಅಜಿಂಕ್ಯ ರಹಾನೆ 1 6 3 4 ಹೊಡೆದು ಸ್ಕೋರ್ ಬೋರ್ಡ್ನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದರು. ಬಟ್ 19 ರನ್ಗೆ ಸುಸ್ತಾಗಿ ಹೋಗಿಬಿಟ್ರು. ನಮಗೆ ಫಿನ್ ಅಲೆನ್ ಕೂಡ 8 ಬಾಲ್ಗೆ 18 ರನ್ ಅಷ್ಟಕ್ಕೆ ಸುಸ್ತಾಗಿ ಹೋಗಿಬಿಟ್ರು. ಅದು ಬಿಟ್ಟರೆ ಆರಂಭದಲ್ಲಿ ಹೇಳಿದಾಗೆ ರಘುವಂಶಿ ಅವರು 46 ಬಾಲ್ಗೆ 71 ರನ್ ಹೊಡೆದ್ರೆ, ದೆನ್ ಗ್ರೀನ್ 24 ಬಾಲ್ಗೆ 32 ರನ್, ರಿಂಕು ಸಿಂಗ್ ಕೂಡ 29 ಬಾಲ್ಗೆ 49 ರನ್. ಬಟ್ ರಿಂಕು ಸಿಂಗ್ಗೆ 50 ಮಿಸ್ ಆಯಿತು. ಕೊನೆಗೆ ಕೂಡ ಅವರು 50 ಮಾಡ್ಕೋಬೇಕು ಅನ್ನೋ ಧಾವಂತದಲ್ಲಿದ್ದರು. ಹಾಗಾಗಿ ಅವ್ರು ಬ್ಯಾಟಿಂಗ್ ಕೂಡ ಕೊಡ್ತಾ ಇರಲಿಲ್ಲ. ಎಲ್ಲೋ ಒಂದು ಕಡೆ ಒಂದು ಡಾಟ್ ಬಾಲ್ ಆಯ್ತು ಲಾಸ್ಟ್ ಓವರ್. ಆ ಬಾಲನ್ನು ಏನಾದರೂ ಆಡಿದ್ರೆ ಅಥವಾ ಓಡಿದ್ರೆ ಇನ್ನೂ ಸ್ವಲ್ಪ ಟೆನ್ಷನ್ಗೂ ಕೂಡ ಮ್ಯಾಚ್ ಬರ್ತಾ ಇತ್ತು ಅನ್ನೋ ಗೊತ್ತಿಲ್ಲ. ಬಟ್ ಕೇವಲ ಒಂದು ಬಾಲ್ನಿಂದ ಡಿಸೈಡ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಇನ್ನು RCB ಪರವಾಗಿ ಭುವಿ, ಡಫಿ, ಹೇಜಲ್ವುಡ್ಡು ಜೊತೆಗೆ ರಸಿಕ್ಕು, ಕುರ್ನಾಲು ಇಷ್ಟು ಬೌಲರ್ಗಳಲ್ಲೂ ಕೂಡ ಕೋಲ್ಕತ್ತಾ ಬ್ಯಾಟ್ಸ್ಮನ್ಗಳಿಗೆ ಹಾಕಿದಾಗ ತುಂಬ ಇಂಪ್ರೆಸಿವ್ ಅಂತ ಯಾರು ಅನ್ನಿಸದೇ ಇದ್ದರೂ ಕೂಡ 200ರ ಗಡಿ ದಾಟಿಸ್ಲಿಲ್ಲ ಅನ್ನೋದೇ ನಿಟ್ಟುಸಿರು ಬಿಡ್ತಕ್ಕಂಥ ವಿಷಯ. ನೋಡಿ, ಟಾರ್ಗೆಟ್ ತುಂಬ ಚಾಲೆಂಜಿಂಗ್ ಅಲ್ಲದೇ ಇದ್ದರೂ ಕೂಡ ಕೊಹ್ಲಿ ಬೆಹತಲ್ ಕಾಂಬೋದಲ್ಲಿ ಕ್ರೀಸ್ಗಿಳಿದಿದ್ದು. ರನ್ ಹೊಳೆ ಹರಿಸಬೇಕು ಅಂತಲೇ ಕೊಹ್ಲಿ ಇವತ್ತು ಮೆಂಟಲಿ ಪ್ರಿಪೇರ್ಡ್ ಆಗಿದ್ದರು ಅಂತ ಅನಿಸುತ್ತೆ. ಯಾಕೆಂದರೆ ವಿರಾಟ್ ಕೊಹ್ಲಿ RCB ಜರ್ಸಿಯನ್ನು ಧರಿಸಿ ತಮ್ಮ 279ನೇ IPL ಪಂದ್ಯವನ್ನು ಆಡಿದ್ದು ಇವತ್ತು. ಈ ಸಾಲಿನಲ್ಲಿ ಧೋನಿ ಇದ್ದಾರೆ, ರೋಹಿತ್ ಶರ್ಮಾ ಕೂಡ ಇದ್ದಾರೆ. ಅವ್ರ ರೆಕಾರ್ಡ್ನ ಬೀಟ್ ಮಾಡಿ ಇವತ್ತು ಅದನ್ನು ಬ್ರೇಕ್ ಮಾಡಿದ್ದು ವಿರಾಟ್ ಕೊಹ್ಲಿ ಅವರು. ವಿರಾಟ್ ಕೊಹ್ಲಿ ವೈಭವ್ ಅರೋರಾ ಹಾಕಿದಂಥ 2ನೇ ಓವರ್ನಲ್ಲಿ ಸ್ಟಾರ್ಟ್ ಮಾಡಿಕೊಂಡ್ರು. ನೋಡಿ, ಆಟ ಹೊಡಿ ಬಡಿ ಆಟಕ್ಕೆ ಮುಂದಾಗಿ ಆ ಓವರ್ನಲ್ಲೇ 18 ರನ್ನನ್ನು ತಂದುಕೊಟ್ರು. ಅಗೈನ್ ಈ ಸೀಸನ್ನಲ್ಲಿ ನಾವು ಪಡಿಕಲ್ ಆ್ಯಂಡ್ ಕೊಹ್ಲಿ ಜೊತೆ ಆಟದಲ್ಲಿ ಬೆಸ್ಟ್ ಇನ್ನಿಂಗ್ಸನ್ನು ನೋಡಿದ್ವಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಪಡಿಕಲ್ ಕೂಡ 27 ಬಾಲ್ಗೆ 39 ರನ್ನನ್ನು ಬಾರಿಸಿ ಔಟ್ ಆದರು. ನೋಡಿ, 14ನೇ ಓವರ್ನಲ್ಲಿ ಕಾರ್ತಿಕ್ ತ್ಯಾಗಿ ಹಾಕಿದಂಥ ಬಾಲ್ಗೆ ಕ್ಯಾಚ್ ಕೊಟ್ಟು ಹೋದಾಗ
ಮ್ಯಾಚ್ ಸ್ವಲ್ಪ ಪ್ರೆಷರ್ ಕ್ರಿಯೇಟ್ ಮಾಡ್ತು ಅನ್ನೋದೊಂದು ಬಿಟ್ಟರೆ ಪಡಿಕಲ್ ಅವರು ಹೋದಾಗ ಇನ್ನೆಲ್ಲೂ ಕೂಡ ಆ ಒತ್ತಡವನ್ನು ಕೊಹ್ಲಿ ಕ್ರಿಯೇಟೇ ಮಾಡಲಿಲ್ಲ. ಕೊನೆಯದಾಗಿ ಜಿತೇಶ್ ಶರ್ಮಾ ಮ್ಯಾಚ್ನ 4 ಹೊಡೆದು ಎಂಡ್ ಮಾಡಿದ್ರೆ ಡೇವಿಡ್ಡು, ಪಟಿದಾರು, ಬೆತೆಲ್ಲು ನಮ್ಮೊಂದು ಚೂರು ಕಿರುಕಾಣಿಕೆ ಇರಲಪ್ಪ ಅಂತ ಒಂದು 15 ರನ್ನು, 11 ರನ್ನು, 2 ರನ್ನಿಗೆ ರನ್ ಹೊಡೆದು ಹೋದರು. ನೋಡಿ, ಕೊಹ್ಲಿ 100 ಹೊಡೆದಾಗ ಅಷ್ಟೇನು ಸಂಭ್ರಮ ಕಾಣಿಸ್ಲಿಲ್ಲ, ಆದರೆ ಆ ಖುಷಿಯಂತೂ ಅವ್ರ ಮುಖದಲ್ಲಿತ್ತು. ಯಾಕೆಂದರೆ ಕೊಹ್ಲಿ ಅವರು ಫಾರ್ಮ್ಗೆ ಮತ್ತೆ ಬರಬೇಕಾಗಿತ್ತು, ಅನಿವಾರ್ಯ ಆಗಿತ್ತು. ಮಸ್ಟಾಗಿ ಅವರು ವಾಪಸ್ ಫಾರ್ಮ್ಗೆ ಬರಬೇಕಾಗಿದ್ದರಿಂದ ಇವತ್ತು ಅವರು ಹೊಡೆದಂಥ ಸ್ಕೋರ್ ಇದೆಯಲ್ಲ, ಅದು ಯಾರೂ ಕೂಡ ಮರಿಲಿಕ್ಕೆ ಸಾಧ್ಯವಿಲ್ಲ. ಅದು ಹೇಗೆ ಪದೇ 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 ಫಿನಿಕ್ಸ್ ಅಕ್ಕಿ ಅಂತ ಎದ್ದು ಬರ್ತಾರೋ ಗೊತ್ತಿಲ್ಲ. ನೋಡಿ, ಎರಡೂ ತಂಡಗಳು ಇಲ್ಲಿಯವರೆಗೂ ಕೂಡ ಟೋಟಲ್ KKR ಮತ್ತು RCB 35 ಪಂದ್ಯಗಳನ್ನು ಆಡಿದ್ದಾವೆ. KKR 20 ಪಂದ್ಯಗಳಲ್ಲಿ ಗೆದ್ದು ಈ ಪ್ರಾಬಲ್ಯವನ್ನು ಸಾಧಿಸಿತು. ಹಳೆ ಟ್ರ್ಯಾಕನ್ನು ನೋಡೋದಾದ್ರೆ, ನಾವು ಟ್ರ್ಯಾಕ್ ರೆಕಾರ್ಡ್ನ ನೋಡೋದಾದ್ರೆ, RCB 15 ಪಂದ್ಯಗಳಲ್ಲಿ ಗೆದ್ದು 5 ಪಂದ್ಯಗಳ ಹಿನ್ನಡೆಯನ್ನು ಕೂಡ ಅನುಭವಿಸಿತ್ತು. ಆದರೆ ಇವತ್ತಿನ ಮ್ಯಾಚ್ ಸ್ವಲ್ಪ ಆ ಥರ ನೆಕ್ ಟು ನೆಕ್ ಆಗುತ್ತೆ, ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಮ್ಯಾಚು ಅಂತ ಅಂದ್ಕೊಂಡಿದ್ವಿ. ಆ ಥರದ್ದು ಎಲ್ಲೂ ಕೂಡ ಲಕ್ಷಣಗಳೇ ಕಾಣಿಸ್ಲಿಲ್ಲ. ಮತ್ತೊಂದು ಸೋಲಿಗೆ RCB ದಾರಿ ಮಾಡ್ಕೊಳ್ಳೋ ಅವಕಾಶವನ್ನು ಕೊಡಲೇ ಇಲ್ಲ. ಒಟ್ಟಾರೆಯಾಗಿ 194 ರನ್ ಹೊಡೆದಿದ್ದು, 4 ವಿಕೆಟ್ ಹೋಯ್ತು RCBದು. 19 ಓವರ್ 1 ಬಾಲ್ಗಳಲ್ಲಿ 6 ವಿಕೆಟ್ಗಳ ಅಂತರದ ಗೆಲುವನ್ನು ಸಾಧಿಸಿ ಪ್ರೇಕ್ಷಕರಿಗೆ ಎಂಟರ್ಟೈನ್ಮೆಂಟ್ ಅಂತೂ ಕೊಡ್ತು. ನಡೆದಿದ್ದಂಥ ಪ್ರೇಕ್ಷಕರಿಗೆಲ್ಲರಿಗೂ ಕೂಡ ಭರಪೂರ ಮನೋರಂಜನೆ. ಸ್ನೇಹಿತರೆ, ಈಗಾಗಲೇ ಪಾಯಿಂಟ್ಸ್ ಟೇಬಲ್ನಲ್ಲಿ ಕೊನೆ ಪ್ಲೇಸ್ನಲ್ಲಿರ್ತಕ್ಕಂಥ LSG, ನಂತರ ಮುಂಬೈ ಈಗಾಗಲೇ ಎಲಿಮಿನೇಷನ್ ಆಗಿಬಿಟ್ಟಿದ್ದಾವೆ. ಉಳಿದ ಮ್ಯಾಚ್ಗಳನ್ನು ಔಪಚಾರಿಕವಾಗಿ ಅವ್ರು ಆಡಬೇಕಾಗಿದೆ ಅಷ್ಟೇ. ಇನ್ನು 6 ತಂಡಗಳಲ್ಲಿ 4 ಟೀಮ್ ಇವತ್ತಿನ ಮ್ಯಾಚ್ RCB ಸೋಲ್ಲಪ್ಪ ಅಂತಲೇ ಅದೆಷ್ಟು ಹರಕೆ ಹೊತ್ತಿದ್ರೋ ಪ್ರೇಯರ್ ಮಾಡ್ತಿದ್ರೋ ಗೊತ್ತಿಲ್ಲ. ಅವ್ರ ಅಭಿಮಾನಿಗಳು ಕೂಡ ಅದನ್ನೇ ಬಯಸ್ತಾಯಿದ್ರು. ಒಟ್ಟಾರೆಯಾಗಿ ಗುಜರಾತ್ RCB ತಲೆ ಮೇಲೆ ಹೋಗಿ ಕೂತ್ಬಿಟ್ಟಿದೆ. ಅದನ್ನು ವಾಪಸ್ ಕೆಳಗಿಳಿಸಿ RCB ಟೋಟಲ್ 16 ಪಾಯಿಂಟ್ಸ್ಗಳ ಮುಖಾಂತರವಾಗಿ ಇವತ್ತು ಗರ್ವದಿಂದ ಬೀಗ್ತಾ ಇರೋದು. ಈಗ ಪಾಯಿಂಟ್ಸ್ ಟೇಬಲ್ನಲ್ಲಿ ಮತ್ತೆ ಟಾಪಲ್ಲಿರೋದು RCB. ಅದು ಕೂಡ ನೆಟ್ ರನ್ ರೇಟ್ನಲ್ಲಿ 1+ನಲ್ಲಿರೋ ಒನ್ ಆ್ಯಂಡ್ ಓನ್ಲಿ ಟೀಮ್ RCB. ಅದೆಷ್ಟು ಗೊತ್ತಾ? 1.053. ನೋಡಿ, ಇನ್ನು ಗುಜರಾತ್ 16 ಪಾಯಿಂಟ್ಸ್, SRH 14 ಪಾಯಿಂಟ್ಸ್ ಇದೆ, ಪಂಜಾಬ್ 13 ಪಾಯಿಂಟ್ಸ್ ಇದೆ, ಇನ್ನು ಆಮೇಲೆ CSK 12 ಪಾಯಿಂಟ್ಸ್ ಇದೆ. ಇವೆಲ್ಲವೂ ಕೂಡ ನೀವು ನೋಡ್ತಕ್ಕಂಥ ಪಾಯಿಂಟ್ಸ್ ಟೇಬಲ್ನ ಇರ್ತಕ್ಕಂಥ ಇತರ ಟೀಮ್ಗಳ ಪಾಯಿಂಟ್ಸ್ಗಳು. ಇನ್ನು ಮುಂದಿನ ಹಾದಿಯಲ್ಲಿ ಟಾಪ್ನಲ್ಲಿರ್ತಕ್ಕಂಥ ಟೀಮ್ಗಳಿಗೆ ಯಾವುದೇ ತೊಂದರೆ ಇಲ್ಲ, ಅಂದರೆ ಟಾಪ್ 2ನಲ್ಲಿರ್ತಕ್ಕಂಥ ಟೀಮ್ಗಳಿಗೆ. ಇನ್ನು KKR ಪಾಯಿಂಟ್ಸ್ ಟೇಬಲ್ನಲ್ಲಿ 8ನೇ ಸ್ಥಾನದಲ್ಲಿದೆ, ಅದು ಕೂಡ ಕೇವಲ 9 ಪಾಯಿಂಟ್ಸ್. ಇವತ್ತಿನ ಮ್ಯಾಚ್ ಅವರಿಗೆ ಡೂ ಆರ್ ಡೈ ಸಿಚುಯೇಷನ್ಸ್ ಇತ್ತು, ಅವ್ರು ಗೆಲ್ಲೇಬೇಕಿತ್ತು. ಅನಿವಾರ್ಯವಾಗಿ ಇವತ್ತು ಗೆಲ್ತಾರೆ ಅಂತಲೂ ಕೂಡ ಅಂದ್ಕೊಂಡಿದ್ವಿ, ಆದರೆ ಅವರಿಗೆ ಅದೃಷ್ಟ ಕೈ ಹಿಡಿಲಿಲ್ಲ. ಇನ್ನು RCB ಮುಂದಿನ 2 ಪಂದ್ಯಗಳಲ್ಲಿ ಪಂಜಾಬ್ ಕಿಂಗ್ಸ್ನ ಮತ್ತು ಸನ್ರೈಸರ್ಸ್ ವಿರುದ್ಧ ಕೊನೆಯ ಲೀಗ್ ಪಂದ್ಯಗಳನ್ನು ಆಡಲಿದೆ. ಹಾಗಾಗಿ ಆ ಥರದ ಟೆನ್ಷನ್ ಯಾವುದೂ ಇಲ್ಲ, ತುಂಬ ನಿರಾಯಾಸವಾಗೂ ಕೂಡ ಆಡಬಹುದು. ಬಟ್ ಟಾಪ್ 2ನಲ್ಲಿ ಇದ್ದರೆ ನಿಮಗೆ ಫೈನಲ್ಗೆ ನೇರವಾಗಿ ಎಂಟರ್ ಆಗಲಿಕ್ಕೆ ತುಂಬ ಸುಲಭ ಸಾಧ್ಯವಾಗುತ್ತೆ. ಇಲ್ಲಿಯವರೆಗೂ ಕೂಡ ತವರಿನಲ್ಲಿ ಆಡಿದಂಥ ಎಲ್ಲ ಮ್ಯಾಚ್ಗಳನ್ನು ಮುಗಿಸ್ಬಿಟ್ಟಿದೆ. ಇನ್ನು ಪಂಜಾಬ್ ಕಿಂಗ್ಸ್ ಮತ್ತು ಸನ್ರೈಸರ್ಸ್ ವಿರುದ್ಧ ಲಾಸ್ಟ್ 2 ಲೀಗ್ ಮ್ಯಾಚ್ಗಳನ್ನು ಆಡುತ್ತೆ. ಒಟ್ಟಾರೆಯಾಗಿ ಆ 2 ಮ್ಯಾಚ್ಗಳಲ್ಲೂ ಏನಾದರೂ ಟಾಸ್ ವಿನ್ ಆದರೆ ಅಥವಾ ಅವರೇ ಏನಾದರೂ ಬ್ಯಾಟಿಂಗನ್ನು ಬಿಟ್ಟುಕೊಟ್ರೆ ನಿಮಗೆ ಸ್ಕೋರ್ 250+ ಬರೋದರಲ್ಲಿ ನೋ ಡೌಟ್. ಯಾಕೆಂದರೆ ಈಗಾಗಲೇ ಪ್ರೆಷರ್ ತುಂಬ ಕ್ಲಿಯರ್ ಆಗಿಬಿಟ್ಟಿದೆ, ಹಾದಿ ಕೂಡ ಸುಗಮವಾಗಿಬಿಟ್ಟಿದೆ. ಪ್ಲೇ ಆಫ್ಗೆ ಹೋಗೋ ಹಾದಿಯೂ ಕೂಡ ಆ ಥರದ ಪ್ರೆಷರ್ ಯಾವುದೂ ಕೂಡ ಇಲ್ಲ. ಒಟ್ಟಾರೆಯಾಗಿ ಒಂದು ಅದ್ಭುತವಾದಂಥ ಸ್ಕೋರನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹೊಡಿ ಬಡಿ ಆಟಕ್ಕಂತರೂ ಮುಂದಾಗ್ತಾರೆ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ ಕೂಡ. ಮುಂದಿನ ಪಂದ್ಯ ಏನಾಗುತ್ತೆ ಪಂಜಾಬ್ ಕಿಂಗ್ಸ್ ಜೊತೆಗೆ ಅನ್ನೋ ಕುತೂಹಲಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಇವತ್ತಿನ ಪಂದ್ಯ ಯಾರೆಲ್ಲ ಎಂಜಾಯ್ ಮಾಡಿದ್ರಿ, ನಿಮ್ಮ ಅಭಿಪ್ರಾಯ ಏನು ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.